ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಎಕ್ಸ್ಪಲ್ಸ್ ತೊಗೊಂಡು ಆಲ್ಮೋಸ್ಟು ಒಂದು 2 ವೀಕ್ಸ್ ಆಯ್ತು ಅಂದ್ಕೋತೀನಿ. ಓಕೆ, ಸೊ ಇಲ್ಲಿ ನಾವೀಗ ನಮ್ಮದು ಓಡೋ ನೋಡಿದ್ರೆ ಇಲ್ಲಿ ತೋರಿಸ್ತಾ ಇದ್ದು ನೋಡಿ 563 ಕಿಲೋಮೀಟರ್ಸ್ ಆಗಿದೆ. ಮತ್ತು ನಮ್ಮದು ಸರ್ವಿಸ್ ಇಂಡಿಕೇಟರ್ ಬ್ಲಿಂಕ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ, ಆಯಿತಾ. ಸೊ ಇಲ್ಲಿ ನಮ್ಮ ಮನೆ ಹತ್ರನೇ ಇಲ್ಲೊಂದು 5-6 ಕಿಲೋಮೀಟರ್ ದೂರಕ್ಕೆ ಒಂದು ಪ್ರೇಮ ಶೋರೂಮ್ ಇದೆ. ಆ್ಯಪಲ್ಲೇ ನಾನು ಅದಕ್ಕೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ದೀನಿ. ಹೋಗಿ ಕ್ವಿಕ್ಕಾಗಿ ಸರ್ವಿಸ್ ಕೊಟ್ಬಿಡೋಣ ಬನ್ನಿ. ರೈಟ್, ಸೊ ಇಲ್ಲಿಂದ ಜಾಸ್ತಿ ದೂರ ಇಲ್ಲ ಶೋರೂಮು. ಬಂದು ಆಫೀಸ್ ಕೆಲಸಕ್ಕೆ ಬೇರೆ ಲಾಗಿನ್ ಆಗಬೇಕು. ಫ್ಯೂಲ್ ಬೇರೆ ತೋರಿಸ್ತಾ ಇದೆ. ಓಕೆ, 563 ಕಿಲೋಮೀಟರ್ಸ್ ಆಗಿದೆ. ಅದಕ್ಕೇನು ಕಿರಿಗೆ ತೆಗ್ದಿದ್ರೆ ಸಾಕು ಅಂತ ಬೇಡ್ಕೋತೀನಿ ಅಷ್ಟೇ, ಮತ್ತೇನಿಲ್ಲ. ಮಾರ್ನಿಂಗ್ ಬರೋ ಇವತ್ತು ಎಲ್ಲರೂ ಪಾಪ ರೆಡಿಯಾಗಿ ಆಫೀಸ್ಗೆ ಹೋಗ್ತಾ ಇದ್ದಾರೆ. ನಾನು ಗಾಡಿ ಸರ್ವಿಸ್ ಕೊಡೋಕೆ ಹೋಗ್ತಾಯಿದ್ದೀನಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ನಾನು ನಾಳೆ ಆಫೀಸ್ ಹೋಗೋಕ್ಕೆ ಗಾಡಿ ಬೇಕು ನನಗೆ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಅರ್ಜೆಂಟಲ್ಲೇ ಹೋಗ್ತಾಯಿದ್ದೀನಿ ಗಾಡಿ ಸರ್ವಿಸ್ ಕೊಡೋಕ್ಕೆ, ಆಯಿತಾ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು 500 ಕಿಲೋಮೀಟರ್ಸ್ ಆದಮೇಲೆ ಈ ಗಾಡಿಯಲ್ಲಿ ಒಂಥರ ಸ್ಮೂತ್ನೆಸ್ ಬಂದಿದೆ ಅಂತ. ಐ ಕ್ಯಾನ್ ಕ್ಲಿಯರ್ಲಿ ಡಿಫ್ರೆಂಟ್. ಫಸ್ಟ್ ಸ್ಟಾರ್ಟಿಂಗ್ ದಿನ ತೊಗೊಂಡಾಗ ಗಾಡಿ ಒಂದು ಸ್ವಲ್ಪ ಮುಂದೋಗೋಕ್ಕೆ ಸ್ವಲ್ಪ ಹೆಸಿಡೆಂಟ್ ಇರ್ತಿತ್ತು. ಈಗ ಸಖತ್ ಸ್ಮೂತ್ ಆಗಿಬಿಟ್ಟಿದೆ ಗಾಡಿ ಇದು. ಎಲ್ಲರಿಗೂ ಆಫೀಸ್ ಹೋಗೋ ಅರ್ಜೆಂಟು ಅಂತ. ಸೂಪರ್. ಬಂತು ನಿಮ್ಮ ಶೋರೂಮ್. ಇನ್ನೊಂದು 1 ಕಿಲೋಮೀಟ್ರ್ ಅಷ್ಟೇ ಅನಿಸುತ್ತೆ. ಸಿಂಗಲ್ಸ್ ಅಂದರೆ ಮೆಟ್ರೋ ರೈಲ್ವೆ ಸ್ಟೇಷನ್ ಹತ್ರ ಬಂದ್ಬಿಟ್ಟು ಇದು ಶೋರೂಮು. ನಾವು ಜಸ್ಟ್ ಹೊಸ ರೋಡ್ ಮೆಟ್ರೋ ಸ್ಟೇಷನ್ ಕ್ರಾಸ್ ಮಾಡಿ ಮುಂದೆ ಬಂದಿದ್ದೀವಿ. ಇನ್ನೊಂದು 1 ಕಿಲೋಮೀಟ್ರ್ 2 ದೂರ, 1-1.5 ಕಿಲೋಮೀಟ್ರ್ ದೂರ ಅಂದ್ಕೋತೀನಿ ಮ್ಯಾಕ್ಸಿಮಮ್. ಪ್ರೈಮಾ ಶೋರೂಮು. ನಾನು ಗಾಡಿ ಡೆಲಿವರಿ ತೊಗೊಂಡಿದ್ದಿಲ್ಲೇ ಅಂತ. ಇಲ್ಲಿಂದ ಒಂಚೂರು ಮುಂದೆ ಹೋಗಿ ಲೆಫ್ಟಿಗೆ ಟರ್ನ್ ಮಾಡಿಕೊಂಡ್ರೆ ಇವತ್ತು ಸರ್ವಿಸ್ ಸ್ಟೇಷನ್ ಇದೆ ನೋಡಿ. ಇವರ ಸರ್ವಿಸ್ ಸ್ಟೇಷನ್ ಪ್ರೈಮಾ ಸರ್ವಿಸ್ ಶೋರೂಮ್ ಅಂತೂ ಬಂದು ರೀಚ್ ಆದೆ. ಅವ್ರದ್ದು ಸ್ಟಾರ್ಟಿಂಗ್ ಟೈಮೇ 9:30 ಅಂತೆ. ನನ್ನ ಅಪಾಯಿಂಟ್ಮೆಂಟೆಲ್ಲ 9:30 ಹೇಳಿದರು. ಬಟ್ ಅಗೇನ್ ನಾನು ಏನೋ ಯಾರಾದರೂ ಬಂದಿರ್ತಾರೆ, ಬೇಗ ಎಂಟ್ರಿ ಮಾಡ್ಕೊಂಡು ಹೋಗ್ಬಿಡ್ಬೋದು ಅಂದ್ಕೊಂಡು ಬಂದೆ. ನೋಡಿದೆ ಅವ್ರು ಬರೋದೇ 9:30 ಅಂತೆ. ಈಗೇನು ಮಾಡೋಕ್ಕಾಗಲ್ಲ, ಈಗ ವೇಟ್ ಮಾಡೋದಷ್ಟೇ. ಬೇರೆ ಲಾಂಜ್ ಇದೆ ಅಂತ ಲಾಂಜಲ್ಲಿ ಕೂರಿಸಿದ್ದಾರೆ. ಇನ್ನೇನೊಂದು 20 ನಿಮಿಷ ನೋಡೋಣ. ಗಾಡಿ ಸರ್ವಿಸ್ ಮಾಡೋ ಜಾಗ. ಸೊ ಇಲ್ಲಿ ನಾವು ಕೂತ್ಕೊಂಡಿದ್ದೀವಿ. ನಮ್ಮ ಅಡ್ವೈಸರ್ ಬಂದಿದ್ದಾರೆ, ಸೋಮೇಶ್ ಅಂತೆ. ಸೊ ಫಸ್ಟ್ ಸರ್ವಿಸ್ 500 ಕಿಲೋಮೀಟ್ರ್ ಆಗಬೇಕಿತ್ತು. ಸ್ವಲ್ಪ ಜಾಸ್ತಿ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಏನಾಗಲ್ಲ ಸರ್. ಓಕೆ. ಸೊ ಏನೇನಾಗುತ್ತೆ ಫಸ್ಟ್ ಸರ್ವಿಸ್? ಈಗ ಆಯಿಲ್ ಚೇಂಜ್ ಆಗುತ್ತೆ. ಹಾಂ, ಆಯಿಲ್ ಚೇಂಜ್ ಆಗ್ಬಿಟ್ಟು ಮತ್ತು ನಿಮಗೆ ಜನರಲ್ ಚೆಕಪ್ ಏನಿದೆ ಅದನ್ನು ಚೆಕ್ ಮಾಡ್ತಾರೆ. ಮತ್ತು ನಿಮ್ದು ಏನಾದರೂ ನಿಮ್ಮ ಕಂಪ್ಲೇಂಟ್ಸ್ ಏನಾದರೂ ಇದೆ ಅದು ರೆಡಿ ಮಾಡ್ತಾರೆ. ಕಂಪ್ಲೇಂಟ್ ಅಂದರೆ ಅದೇ ಇದು ಗೇರ್ ಪೊಸಿಷನ್ ಇಂಡಿಕೇಟರ್ ಇದೆ ಅಲ್ವಾ? ಫಸ್ಟ್ ಗೇರ್ ಇಮಿಡಿಯೇಟ್ಲಿ ತೋರಿಸಲ್ಲ. ಇದು ಸ್ವಲ್ಪ ಲ್ಯಾಗ್ ಇದೆ. ಓಕೆ, ಆಯಿತಾ. ಈಗ ಸರಿ ತೋರಿಸ್ಬೋದು, ಬಟ್ ಇದರಲ್ಲೆಲ್ಲ ಫಸ್ಟ್ ಗೇರ್ ಬಂದರೆ ಓಡಿಸೋ ಟೈಮಲ್ಲಿ ನ್ಯೂಟ್ರಲ್ ಆದರೆ ಸರ್ ಗಾಡಿ ಇದಾಗುತ್ತೆ, ಆಫ್ ಆಗಿಬಿಡುತ್ತೆ, ಆಯಿತಾ. ಅದು ಆಮೇಲೆ ಅದು ಬಿಟ್ಟರೆ ಬೇರೆ ಏನು ಪ್ರಾಬ್ಲಮ್ ಇಲ್ಲ ಸರ್. ಇದೊಂದು ಸ್ವಲ್ಪ ಲ್ಯಾಗ್ ಇದೆ ಅಷ್ಟೇ. ನಿಮ್ಗೆ ಯೂಶ್ವಲ್ ಕಂಪ್ಲೇಂಟ ಏನು ಅಂತ ಗೊತ್ತಿಲ್ಲ, ಬಟ್ ಅದೇ ನಾನು ಚೆಕ್ ಮಾಡೋಣ. ಸೊ ನಾನು ಆರ್ಟಿಫಿಷಿಯಲ್ ಶೋರೂಮಲ್ಲಿ ಸರ್ವಿಸ್ ಕೊಟ್ಟರೆ ಏನಾಗಲ್ಲ ಅಲ್ವಾ? ಇದನ್ನು ಹಾಂ, ಇದೆ ಶೋರೂಮಲ್ಲಿ ಅಲ್ಲಿ ಮಾಡಲ್ಲ ಅನ್ಸುತ್ತೆ, ಚೆಕ್ ಮಾಡಬೇಕು. ಹೌದಾ? ಮಾಡಲ್ವಾ ಅವರು? ಇಲ್ಲಿ ಪ್ರೀಮಿಯಂ ವೆಹಿಕಲ್ಸ್ ಎಲ್ಲ ಇಲ್ಲೇ ಮಾಡ್ತಾರೆ. ಹೌದಾ? ಹೌದಾ? ಯಾಕಂದ್ರೆ ನಂಗೆ ಗಾಡಿ ತೊಗೊಳ್ತಿರುವಾಗ ಇಲ್ಲೇ ಸರ್ವಿಸ್ ಮಾಡಿಸ್ಬೇಕಂತ ಹೇಳಿದ್ರು. ಬಟ್ ಏನಾದ್ರು ರೀಸನ್ ಇದೆ ನೋಡಿದೆ ಅಷ್ಟೇ. ಯಾವಾಗ ಸಿಗ್ಬೋದು ವೆಹಿಕಲ್ ನನಗೆ? ಫಸ್ಟ್ ವೆಹಿಕಲ್ ನಿಮ್ಮದೇ ಅಲ್ಲ, ಇವಾಗಲೇ ಸಿಗುತ್ತೆ. ಇವಾಗಲೇ ಸಿಗುತ್ತಾ? ಇವಾಗಲೇ ಅಂದರೆ
ಇವಾಗ ಅಂದರೆ 1.5 2 hours ಆಗುತ್ತೆ. ಹಂಗಷ್ಟು ವೇಟ್ ಮಾಡೋಕ್ಕಾಗಲ್ಲಲ್ಲ. ನಾನು ಸಾಯಂಕಾಲ ಬಂದರೆ ಆಗುತ್ತಾ? ಓಕೆ ಹಾಂ, ವಾಷಿಂಗೆಲ್ಲ ಆಗುತ್ತಲ್ವ? ನಾರ್ಮಲ್ ವಾಷಿಂಗೆಲ್ಲ ಆಗುತ್ತಲ್ವ? ಮತ್ತು ಇದಕ್ಕೇನಾದೊಂದು ಕವರ್ ತುಂಬ ತೆಳುವಿದೆ ಇದು. ಕವರ್ ಬರುತ್ತೆ ಇದಕ್ಕೆ? ಕವರ್ ಬರುತ್ತೆ. ಹಾಂ, ಬಟ್ ಬ್ಯಾಕ್ ಹಾಕೋಕ್ಕಾಗಲ್ಲ, ಫ್ರಂಟ್ ಮಾತ್ರ. ಹೌದು 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 ಹೌದು. ಬ್ಯಾಕ್ ಅದು ಕಟ್ ಮಾಡಿ ಹಾಕೋಕ್ಕಾಗಲ್ವ? ಅದಕ್ಕೆ ಫುಲ್ಲು ರಿವೀಟ್ ಆಗಿದೆ ಅದು. ನಂಗೆ ಈಗಂತೂ ವೇಟ್ ಮಾಡೋಕ್ಕಾಗಲ್ಲ. ನೀವು ಮಾಡಿಡಿ ಆರಾಮಾಗಿ. ಸಾಯಂಕಾಲ ಒಂದು 3-4 ಗಂಟೆಗೆ ಬಂದು ತೊಗೊಂಡು ಹೋಗ್ತೀನಿ ನಾನು. ಆಯ್ತಾ? ಕಾಂಟ್ಯಾಕ್ಟ್ ನಂಬರು ಇದೆ. ಓಕೆ, ಇದೆ ಅಲ್ವಾ? ಓಕೆ. ಆಮೇಲೆ ಎಷ್ಟಾಗ್ಬೋದು ಚಾರ್ಜಸ್ ಫಸ್ಟ್ ಸರ್ವಿಸಿಗೆ? ನಿಮ್ಗೆ ಎಸ್ಟಿಮೇಟೆಡ್ ಆಯಿಲ್ ಎಲ್ಲ ಸೇರಿ ಒಂದು 2000 ಬಿಲೋ ಬರುತ್ತೆ. 2000 ಬಿಲೋ ಬರುತ್ತೆ. ಈಗ ಏನೇನು ಇಂಜಿನ್ ಆಯಿಲ್ ಚೇಂಜ್ ಆಗುತ್ತಾ? ಇಂಜಿನ್ ಆಯಿಲ್ ಚೇಂಜ್ ಆಗುತ್ತೆ, ಆಯಿಲ್ ಮತ್ತು ಏರ್ ಫಿಲ್ಟರ್ ಸ್ಪಾರ್ಕ್ ಪ್ಲಗ್ ಚೆಕ್ ಮಾಡ್ತಾರೆ. ಬಟ್ ಫಸ್ಟ್ ಸರ್ವಿಸ್ಗೆ ಅದನ್ನೇನೂ ಇಲ್ಲ, ಕ್ಲೀನ್ ಮಾಡಿಬಿಟ್ಟು ಅದನ್ನೇ ಹಾಕ್ಬಿಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಕೂಲೆಂಟು ವರ್ಕಿಂಗ್ ಇದೆಯಾ, ಫಂಕ್ಷನಲ್ ಇದೆಯಾ, ಫ್ಯಾನ್ ರನ್ನಿಂಗ್ ಆಗ್ತಿದೆ ಅಲ್ವಾ ಅದನ್ನು ಚೆಕ್ ಮಾಡ್ತಾರೆ. ಓಕೆ. ಜನರಲ್ ಬ್ರೇಕ್ ಎಫಿಷಿಯನ್ಸು, ಡ್ರೈವ್ ಚೈನ್ ಅಡ್ಜಸ್ಟ್ಮೆಂಟು, ವಾಷಿಂಗು. ಓಕೆ. ಸೊ ಫಸ್ಟ್ ಸರ್ವಿಸ್ ಆದಮೇಲೆ ಅದು ಬಿಲೋ 50 ಹೊಡಿಬೇಕಂತೇನಿಲ್ಲ ಅಲ್ವಾ? ಏನಿಲ್ಲ. ಓಕೆ, ನಂಗೆ ಹೊಡೆದೊಡ್ಡು ಸಾಕಾಯ್ತು ಅದಕ್ಕೆ. ಓಕೆ ಓಕೆ, ಸರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಂತ ಸರ್ವಿಸ್ ಕೊಟ್ಟಾಯಿತು. ಅವ್ನು ನೋಡಿದೆ ಇನ್ನೊಂದು 1 ಅವರ್ ವೇಟ್ ಮಾಡಿ ಈಗಲೇ ಕೊಡ್ತೀನಿ ಅಂದ್ಬಿಟ್ರು. ಬಟ್ ನಂಗೆ ಆಗಲ್ಲ, ನಾನು ಮನೆಗೆ ಹೋಗಿ ಆಫೀಸ್ ಲಾಗಿನ್ ಆಗಬೇಕು ಅಂದರೆ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ. ಸೊ ಅದಕ್ಕೆ ಈಗ ಮನೆಗೆ ಹೋಗಿ ಸಾಯಂಕಾಲ ಒಂದು 3:30-4 ಗಂಟೆಗೆ ಬಂದು ತೊಗೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ ಗಾಡಿ. ನೋಡೋಣ ಬನ್ನಿ. ಈಗ ಇಲ್ಲಿಂದ ಕ್ಯಾಬ್ ಆಟೋ ಏನಾದರೂ ಬುಕ್ ಮಾಡಿಕೊಂಡು ಮನೆಗೆ ಹೋಗೋದಷ್ಟೇ. ಸ್ಟೇಷನಿಂದ ಜಸ್ಟ್ ಕಾಲ್ ಬಂತು, ಗಾಡಿ ರೆಡಿಯಾಗಿದೆ ಸರ್ವಿಸ್ಗೆ ಅಂತ. ನಮ್ಮ ಅಣ್ಣ ಡ್ರಾಪ್ ಮಾಡ್ದ. ಸೊ ಇವಾಗ ಜಸ್ಟ್ ಸರ್ವಿಸ್ ಸ್ಟೇಷನ್ಗೆ ಬಂದಿದ್ದೀನಿ ಗಾಡಿ ತೊಗೊಳಕ್ಕೆ. ಗಾಡಿ ರೆಡಿಯಾಗಿದೆ ನೋಡೋಣ ಬನ್ನಿ. ಅವೇ ಫೈನಲಿ ಸರ್ವಿಸ್ ಆಗಿ ಹೊರಗೆ ಬಂದಿದೆ ಗಾಡಿ. ಬರ್ತಾ ಇದೆ ನಮ್ಮ ಗಾಡಿ ಇವಾಗ. ಓಕೆ. ಶೋಕಿಂಗ್ ಮಾಡ್ತಾರೆ ಅನ್ಸುತ್ತೆ, ನೋಡೋಣ. ಫಸ್ಟ್ ಸರ್ವಿಸ್ ಅಂತೂ ಮುಗೀತು ಗಾಡಿದು. 1665 ರೂಪಾಯಿ ಆಯಿತು. ಆಲ್ಮೋಸ್ಟ್ 1700. ಅದರಲ್ಲಿ ಮ್ಯಾಕ್ಸಿಮಮ್ ದುಡ್ಡು ಬಂದ್ಬಿಟ್ಟು ಇಂಜಿನ್ ಆಯಿಲೇ 1200 ರೂಪಾಯಿ ಹಾಕಿದ್ದಾರೆ ಅಂತ. ಇನ್ಮೇಲೆ ಗಾಡಿ ಹೊಡೆದು ನೋಡಬೇಕು ಹೆಂಗಾಗಿದೆ ಅಂತ ಗಾಡಿ. ಓಕೆ, ಇದೆ ಇದೆಲ್ಲ. ಅದರದ್ದು ಒಂದು ಪಾಸಿಟಿವ್ ಪಾಯಿಂಟ್ ಏನಂದರೆ ಇನ್ಮೇಲೆ ಗಾಡಿ ಸ್ವಲ್ಪ ಓಪನ್ ಮಾಡ್ಬೋದು ಆಯಿತಾ. ಓಕೆ, ರೈಟ್. ಇವಾಗ ಸೆಕೆಂಡ್ ಸರ್ವಿಸ್ ಬಂದ್ಬಿಟ್ಟು ಮೋಸ್ಟ್ಲಿ ಅಕ್ಟೋಬರಲ್ಲಿ ಬರುತ್ತೆ. ಅಕ್ಟೋಬರ್ 20th, ಇಲ್ಲಾಂದರೆ 6000 ಕಿಲೋಮೀಟ್ರ್ ಆದಮೇಲೆ. ಈಗಿನೂ 500 ಕಿಲೋಮೀಟ್ರ್ ಆಗಿದೆ ಅಷ್ಟೇ. 600 ಕಿಲೋಮೀಟ್ರ್ ಆಗುತ್ತೆ ಈಗ. 572 ಆಗಿದೆ ಅಷ್ಟೇ. 6000 ಕಿಲೋಮೀಟ್ರಿಗೆ ನೆಕ್ಸ್ಟ್ ಸರ್ವಿಸ್ ಅಂತೆ. ಫ್ರ್ಯಾಂಕ್ಲಿ ನಿಜ ಹೇಳ್ಬೇಕಂದ್ರೆ ಸ್ಪೀಡ್ ಅಂತೂ ಹೊಡೆಯೋಕ್ಕೆ ಸಿಕ್ಕಿಲ್ಲ. ಈಗ ಫುಲ್ ಹೆವಿ ಟ್ರಾಫಿಕ್ ಇತ್ತು ಇಷ್ಟೊತ್ತು ರೋಡಲ್ಲಿ. ನೋಡೋಣ, ನಾಳೆ ಆಫೀಸ್ ಬೇರೆ ಹೋಗಬೇಕು. ಫೈನ್, ಹೆಂಗಿರುತ್ತೆ ಅಂತ ನೋಡೋಣ. ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಕೇಳೋಕ್ಕೆ ಹೋದರೆ ಅಪಾಯಿಂಟ್ಮೆಂಟ್ ಬುಕ್ ಮಾಡಿದ್ದೆ. ಇನ್ನೊಂದೇನೆಂದರೆ ಹೀರೋವ್ರದ್ದು ಪ್ರೀಮಿಯಮ್ ವೆಹಿಕಲ್ ಬಂದುಬಿಟ್ಟು ಎಕ್ಸ್ಪಲ್ಸ್ 210 ಮತ್ತು ಇನ್ನೊಂದು ಎಕ್ಸ್ಟ್ರೀಮ್ 250 ಅನಿಸುತ್ತೆ. ಈ 2 ವೆಹಿಕಲ್ಲು ಪ್ರೀಮಿಯದಲ್ಲೇ ಮಾಡಿಸ್ಬೇಕು. ಅದಕ್ಕೆ ನಾನು ಅಲ್ಲಿ ಆರ್ಟಿಕೆಟ್ನ ನಾರ್ಮಲ್ ಶೋರೂಮ್ ಹೋದರೆ ಆಗಲ್ವಂತೆ, ಇಲ್ಲೇ ಬರಬೇಕಂತೆ. ಸೊ ಅದಕ್ಕೆ ನಾನು ಇಲ್ಲಿ ಬಂದಿದ್ದೆ. ಎಕ್ಸ್ಪೀರಿಯನ್ಸ್ ವಾಸ್ ಗುಡ್ ಹೇಳ್ಬೇಕಂದ್ರೆ. ಬೆಳಗ್ಗೆ ನಾನು ಸ್ವಲ್ಪ ಬೇಗ ಹೋಗಿದ್ದೆ, ನನ್ನ ಗಾಡಿನೇ ಫಸ್ಟ್ ತೊಗೊಂಡ್ರು. ಆಮೇಲೆ
1.5-2 ಅವರ್ ಒಳಗೆ ಸರ್ವಿಸ್ ಮಾಡಿ ರೆಡಿ ಮಾಡಿ ಕೊಟ್ಟರು ಗಾಡಿನ. ಅದನ್ನು ನನಗೆ ಹೋಗಿ ಕಲೆಕ್ಟ್ ಮಾಡೋಕ್ಕಾಗಿಲ್ಲ, ಆಫೀಸ್ ಕೆಲಸ ಇತ್ತು. ಬಿಲ್ಲಿಂಗು ಎಲ್ಲ ಬೇಗ ಕ್ವಿಕ್ಕಾಗಿ ಮಾಡಿಕೊಟ್ರು ಅಂತ ಹೇಳ್ಬೋದು. ಮತ್ತು ಸರ್ವಿಸ್ ಅಡ್ವೈಸರ್ ಕೂಡ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಏನು ಮಾಡ್ತಿದ್ದಾರೆ ಅಂತ ಬೆಳಗ್ಗೆ ಹೇಳಿದ್ರು ನೀಟಾಗಿ. ಆಮೇಲೆ ಏನು ಮಾಡಿದ್ದಾರೆ ಈಗ ಅಂತ ಹೇಳಿದ್ರು. ಮತ್ತು ನನಗೊಂದು ಸಣ್ಣ ಪ್ರಾಬ್ಲಮ್ ಕೂಡ ಇತ್ತು ಗಾಡಿಗೆ, ಅದು ನ್ಯೂಟ್ರಲ್ ಕರೆಕ್ಟಾಗಿ ಶೋ ಆಗ್ತಿರಲಿಲ್ಲ. ಸೊ ನೀವೊಂದು ಇನ್ನೊಂದು 100 ಕಿಲೋಮೀಟ್ರ್ ಓಡಿಸಿ ಪ್ರಾಬ್ಲಮ್ ಪರ್ಸಿಸ್ಟ್ ಆದರೆ ನಿಮಗೆ ನಾನು ರಿಪ್ಲೇಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಓವರಾಲ್ ಗುಡ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಸರ್ವಿಸ್ದು. ನೋಡೋಣ, ಒಳ್ಳೆ ರೈಡ್ಸ್ ಮತ್ತು ಪ್ಲ್ಯಾನ್ ಮಾಡ್ತಾಯಿದ್ದೀನಿ, ಆಗಿದೆ, ಇನ್ನೂ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ride safe, be safe and stay safe. Adios.